ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ನಿಜವಾಗಿಯೂ ಅಂಬೇಡ್ಕರ್ ಅವರು ಬರೆದು ಹೋಗಿದ್ರೆ ಈ ದೇಶದಲ್ಲೇ ಸಮಾನತೆ ಇವತ್ತಿನವರೆಗೆ ಉಳಿತಿತ್ತ ಅಂತ ಒಂದು, ಈಗ ಸಮಾನತೆ ಎಲ್ಲಿದೆ ಅನ್ನೋದು ಪ್ರಶ್ನೆ ಇನ್ನೊಂದು. ಆದ್ರೆ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಸಂವಿಧಾನ ಮೂಲಕ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಮಾನತೆ, ಸಾಮಾಜಿಕ ಸಮಾನತೆ ನಿಜವಾಗಿಯೂ ಅತ್ಯದ್ಭುತ. ಯಾಕೆಂದರೆ ನಮ್ಮಲ್ಲಿಯ ಜಾತಿಗಳ ಬೇರು ಮಟ್ಟನ್ನು ಅಭ್ಯಾಸ ಮಾಡಿದಾಗ, ಅದರ ಭಯಂಕರತೆಯನ್ನು ಅಭ್ಯಾಸ ಮಾಡಿದಾಗ, ಅದರಿಂದಾಗಿ ನಾವು ಇಡೀ ಇತಿಹಾಸ ತುಂಬ ಪರಕೀಯರಾಗಿ, ಪರತಂತ್ರೀಯರಾಗಿ ಸ್ವತಂತ್ರ ಕಳ್ಕೊಂಡಿದ್ದಂಥ ಪರಿಸ್ಥಿತಿ ನೆನೆಸ್ಕೊಂಡಾಗ, ದಿನಗಳನ್ನು ನೆನೆಸ್ಕೊಂಡಾಗ ಅಂಬೇಡ್ಕರ್ ಕೊಡುಗೆ ಎಂಥದ್ದು ಅನ್ನೋದು ಅರ್ಥ ಆಗ್ತದೆ. ಅಂಬೇಡ್ಕರ್ ಅವರು ಕೇವಲ ರಾಜಕೀಯ ಸಮಾನತೆ ಅಷ್ಟೇ ಅಲ್ಲ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ತರಬೇಕಂತ ಭಾಳಷ್ಟು ಪ್ರಯತ್ನ ಮಾಡಿದವರು. ಅವರ ಬದುಕಿನ ಉದ್ದಕ್ಕೂ ನೋವನ್ನು ಅನುಭವಿಸಿ, ಹುಟ್ಟಿದ ಆರಂಭದಿಂದ ಅವರ ಅಂತ್ಯದವರೆಗೂ ಅರ್ಥವ್ಯವಸ್ಥೆಯಿಂದ ಎಷ್ಟು ಒದ್ದಾಡಿದರು, ಮಾಡಿದರು. ಜೊತೆಗೆ ಅಸಮಾನತೆಯ ಜಾತಿ ವ್ಯವಸ್ಥೆಯಿಂದ ಎಷ್ಟೊಂದು ತೊಂದರೆ ಅನುಭವಿಸಿದರು. ಕೊನೆಗೆ ಬೇಸತ್ತು, ಹಿಂದೂ ಧರ್ಮ ಬೇಡಪ್ಪ ನಮಗೆ, ಅಸಮಾನತೆಯ ಒಂದು ಕೂಟಿದು ಅಂತೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದೀಗ ಇತಿಹಾಸ ಪುಟಗಳು ದಾಖಲಾಗಿರುವಂಥದ್ದು. ಅಷ್ಟಾದರೂ ಸಹ ಇಲ್ಲಿಯ ಮೂಲಭೂತವಾದಿಗಳು, ಹಿಂದುತ್ವದ ಮೂಲಭೂತವಾದಿಗಳು ಇವರನ್ನು ಸ್ವೀಕಾರ ಮಾಡಲಿಲ್ಲ ಅನ್ನೋದನ್ನು ಗಮನಿಸಬೇಕಾಗಿದೆ. ಆದರೆ ಬಹುದೊಡ್ಡ ಒಂದು ಅಸ್ತ್ರವನ್ನು ಸಂವಿಧಾನ